ಹಂಪಿ ಪ್ರಾಧಿಕಾರಕ್ಕೆ ಸರಿಯಾದ ರೀತಿ ದಾಖಲಾತಿಗಳನ್ನು ನೀಡುವುದರ ಮೂಲಕ ಈ ಒಂದು ರೆಸಾರ್ಟ್ಗಳಿಗೆ ಅಧಿಕೃತವಾಗಿ ರಸ್ತೆಗಳ ನಿರ್ಮಾಣ ಮಾಡಿಸುವಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದೇವೆ. ಇದನ್ನು ಮನಗಂಡ ಕೆಲ ವ್ಯಕ್ತಿಗಳು ಇಲ್ಲ ಸಲ್ಲದ ಈ ರೆಸಾರ್ಟ್ ರಸ್ತೆ ಮಾಹಿತಿ ನೀಡುವುದರ ಮೂಲಕ ಈ ರಸ್ತೆ ಬಗ್ಗೆ ಮಾತನಾಡುವುದಿಲ್ಲ. ಅಲ್ಲದೆ ಇವರು ಮಾಡಿರುವ ಆರೋಪ ಮಾಲೀಕರುಗಳಾದ ಕೃಷ್ಣನಾಯಕ್ ಸೇರಿದಂತೆ ಆರೋಪಿಸಿದ್ದಾರೆ. ಸರಿಯಾದ ಮತ್ತು ಮಾಹಿತಿಯಿಂದಾಗಿ ಇಲ್ಲ ಸಲ್ಲದ ಆರೋಪಗಳು ಮಾಡುವ ಮೂಲಕ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಹಂಪಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ದಾಖಲಾತಿಗಳಿಗೆ ಈ ಒಂದು ಇದನ್ನು ಸುಳ್ಳು ಈ ಒಂದು ಅನಧಿಕೃತ ಮೂಲಕ ಇವರು ಮಾಡಿರುವ ಆರೋಪ ಸತ್ಯಕ್ಕಿರುವ ಏನು ಕಿಂಗ್ಡಮ್ ಅದು? ಸುಗ್ರೀವಾಸ್ ಕಿಂಗ್ಡಮ್ ರೆಸಾರ್ಟ್. ಅಭಿಜಿತ್ ಶ್ರೀನಿವಾಸ್ ಮಲ್ಲಮ್ನವ್ ಅಂತ ಸುಗ್ರೀವಾಸ್ ಕಿಂಗ್ಡಮ್ ಅಲ್ಲಿ ನಾನು ಜೊತೆಗೆ ಸೇರಿ ಮ್ಯಾನೇಜ್ಮೆಂಟ್ ಮಾಡ್ತೇನೆ. ಶ್ರೀನಿವಾಸ್ ಮಲ್ಲಮ್ಮನವ್. ಕೃಷ್ಣ ನಾಯಕ್ ಅಂತ ಹೇಳಿ ಸರ್, ಹಂಪಿ ಐಲ್ಯಾಂಡ್ ಹೆರಿಟೇಜ್ ರೆಸಾರ್ಟ್ ಅಲ್ಲಿ ಕೂಡ ನಾನು ಒಬ್ಬ ಮ್ಯಾನೇಜರ್. ನಮ್ಮದೇ ಸ್ವಂತ ಕೂಡ ಹಂಪಿ ಐಲ್ಯಾಂಡ್ ಹೆರಿಟೇಜ್ ರೆಸಾರ್ಟ್. ಹಂಪಿ ಆಕ್ಲಾಂಡ್ ಆಟ್ಲ್ಯಾಂಡ್ ಹೆರಿಟೇಜ್ ರೆಸಾರ್ಟ್. ನನ್ನ ಹೆಸರು ಹನುಮಂತ ದೇವರು. ಹಂಪಿ ಆಕ್ಲಾಂಡ್ ಹನುಮಂತ ಬೇವೂರು. ಹನುಮಂತಪ್ಪ ಬೇವರು. ಮೊನ್ನೆ ಯಾರು ಅಣ್ಣಪ್ಪ ಅಂಬುವರು ಅಲ್ಲಿ ರಸ್ತೆ ಇಲ್ಲ, ಅದೇ ಥರ ಒಂದು ಕಟ್ಟಡ ಕಟ್ಟಿದ್ದಾರೆ, ಬೃಹತ್ ಕಟ್ಟಡ ಕಟ್ಟಿದ್ದಾರೆ, ಕೋಟಿಗಟ್ಟಲೆ ಕಟ್ಟಿದ್ದಾರೆ, ಕೋಟಿಗಟ್ಟಲೆ ನಿಂತಿದ್ದಾರೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದು ತುಂಬ ಸತ್ಯಕ್ಕೆ ದೂರವಾಗಿದೆ. ಅಂದರೆ ಅಲ್ಲಿ ರಸ್ತೆ ಇದೆ, ರಸ್ತೆ ಇರೋದಕ್ಕೆ ನಾವು ನಿಮಗೆ GPS ಫೋಟೋಗಳ ತೋರಿಸ್ತೀವಿ. ಯಾಕಂದರೆ CC ರಸ್ತೆ ಗ್ರಾಮ ಪಂಚಾಯಿತಿಯಿಂದಲೇ ಅದು ನಿರ್ಮಾಣವಾಗಿರುವಂಥದ್ದು. CC ರಸ್ತೆ ಮತ್ತು ಮನೆಗಳು ಕೂಡ ನಿರ್ಮಾಣ. ಯಾವ ರೆಸಾರ್ಟ್ ಹೆಸರು ಹೇಳ್ರಿ? ಹಂಪಿ ಐಲ್ಯಾಂಡ್ ಹೆರಿಟೇಜ್ ರೆಸಾರ್ಟ್, ಕಿಂಗ್ಡಮ್, ಸುಗ್ರೀವಾಸ್ ಕಿಂಗ್ಡಮ್, ಇವೆರಡು ಒಂದೇ ಜಾಗದಲ್ಲಿ ಇರುವಂಥದ್ದು. ಸರ್ವೆ ನಂಬರ್ 75-84ಕ್ಕೆ ಕನೆಕ್ಟಿವಿಟಿ ಇರೋ ರೋಡ್ ಸರ್, ರೋಡ್ CC ರೋಡ್ ಇದು ಪಂಚಾಯತಿ ಕಡೆಯಿಂದ ಆಗಿರೋದು. ಪಂಚಾಯತಿ ಕಡೆಯಿಂದ ಆಗಿರೋದು ಕರೆಂಟ್ ಕಂಬ ಪ್ರತಿಯೊಂದು ಪಂಚಾಯತಿ ಕಡೆಯಿಂದನೇ ಆಗಿರೋದು. GPS ಫೋಟೋ ಇದೆ. ಆ ಜಾಗ ಖರೀದಿ ಮಾಡೋಕ್ಕಿಂತ ಮುಂಚೆಯಿಂದಾನೆ ಹೆರಿಟೇಜ್ ರೆಸಾರ್ಟ್ ಅಲ್ಲಿ ಒಂದೇ ಜಾಗದಲ್ಲಿ ಇರುತ್ತೆ ಸರ್, ಅಕ್ಕಪಕ್ಕನೆ, ಮತ್ತೆ ಬೇರೆ ಅಲ್ಲ. ಅದಕ್ಕೆ ಕನೆಕ್ಟಿವಿಟಿ ಇದೆ ಅಂದರೆ ಇದು ಒಂದೇ CC ರೋಡ್ ಅಂತ ಹೇಳ್ಬೋದು. ಈ CC ರೋಡು ಸಂಪೂರ್ಣವಾಗಿ ಸರ್ಕಾರ ಜಾಗವಾಗಿತ್ತು. ಇದು ಯಾವುದೇ ರೀತಿಯಿಂದ ಬೇರೆಯವ್ರ ಜಾಗ ಆಗಿಲ್ಲ. ಇದು ಮೊನ್ನೆ ಅವರು ನಿಮಗೆ ಪತ್ರಿಕೆ ಪ್ರಕಟಣೆಯಲ್ಲಿ ಏನು ಹೇಳ್ತಾರೆ, ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದು CC ರಸ್ತೆ ಇಲ್ಲ, ಹೊಲ ಇದೆ, ಆಗಿದೆ, ಹೀಗಿದೆ ಅಂತ. ಅಲ್ಲಿ ಮನೆಗಳಿದೆ, ರಸ್ತೆ ಇದೆ, ಅದರಂತೆ ನಿಮಗೆ ಈ ದಾಖಲೆ ಕೂಡ ನಾವು ತೋರಿಸ್ತಾ ಇದ್ದೀವಿ. ಅದರಂತೆ ನಾವು ಕಟ್ಟಡ ಪರವಾನಗಿ ತಗೊಂಡಿದ್ವಿ ಗ್ರಾಮ ಪಂಚಾಯತಿಯಿಂದ, ಹಂಪಿ ಪ್ರಾಧಿಕಾರದಿಂದ ಕೂಡ ನಾವು ಪರವಾನಗಿಗಳನ್ನು ಪಡ್ಕೊಂಡಿದ್ವಿ. DC ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಕೂಡ ರಸ್ತೆ ಅಂತಲೇ ನಮೂದಿಸಿದ್ದಾರೆ. ಅಂದರೆ ನಮ್ಮ ಖರೀದಿ ಪತ್ರದಲ್ಲಿ ಕೂಡ ರಸ್ತೆ ಅಂತಲೇ ಇದೆ. ಖರೀದಿ ಪತ್ರ ಮತ್ತು DC ಕನ್ವರ್ಷನ್, ಹಂಪಿ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ ಮತ್ತು ಇನ್ನಿತರ ದಾಖಲಾತಿಗಳು ಏನು ತೊಗೊಂಡಿದ್ವಲ್ಲ ಎಲ್ಲದರಲ್ಲೂ ಕೂಡ ರಸ್ತೆ ಅಂತಿದೆ. ಅದೇ ಥರ ನಾವು FSSAI ಲೈಸೆನ್ಸು, GST ಸರ್ಟಿಫಿಕೇಟು, ಕಾರ್ಮಿಕ ಇಲಾಖೆಯಿಂದ ಮತ್ತು ಉದ್ಯಮ ರಿಜಿಸ್ಟ್ರೇಷನ್ನು, ಅದರಂತೆ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಫಾರ್ಮು, ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡೇ ನಾವು ನಡೆಸ್ತಂತೇವೆ. ಯಾವುದೇ ರೀತಿಯಿಂದ ಅನಧಿಕೃತ ಅಂತೂ ನಾವು ನಡೆಸ್ತಾ ಇಲ್ಲ, ರಸ್ತೆ ಇಲ್ಲ ಅನ್ನೋಕ್ಕೆ ನಾವು ನಡೆಸ್ತಾ ಇಲ್ಲ. ಹಾಗಾಗಿ ನಿಮಗೆ ಒಂದು ಅವರು ತಪ್ಪು ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ, ಆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಪ್ರೆಸ್ ಮೀಟ್ ಅಷ್ಟೇ. ಏನಿಲ್ಲ ಸರ್, ನಿಮಗೆ ಲೈವ್ ಆಗಿ GPS ಫೋಟೋ ಕೂಡ ಕೊಟ್ಟಿದ್ದಾರೆ. ಅಂದರೆ ರಸ್ತೆ ಅಂತಲೇ ಕೊಟ್ಟಿದ್ದಾರೆ, ನಮಗೆ ಕೂಡ ಕೊಟ್ಟಿದ್ದಾರೆ. ಆ ರೋಡು ಖರೀದಿ ಟೈಮಲ್ಲಿ ಅವರೇ
ಇದು 40 ಫೀಟ್ ರೋಡ್ ಇದೆ ಅಂತ ಶೇರ್ ಡೀಡಲ್ಲಿ ಕೂಡ ಅದೇ ತರ ಅವ್ರು ತೋರಿಸ್ಕೊಂಡಿದ್ದಾರೆ. ಇದೇ ಅಣ್ಣಪ್ಪ ಅವರು ಯಾರು ಅಲ್ಲ ನಾನು ಹೇಳ್ತೀನಿ ಕೇಳಿ. ಅಣ್ಣಪ್ಪ ಭೂಮಿ ಕೊಟ್ರ ಅಲ್ಲ ಸರ್ ಕೇಳಿ, ಇದೇ ಅಣ್ಣಪ್ಪ ಅವರು ಅವ್ರ ತಂದೆ ಶರಣಪ್ಪ ಅವರೇ ಅಡ್ಡಾಡಿ ಆ ಭೂಮಿ ಕೊಡಿಸಿದ್ರು. ಕೊಡಿಸಿದಾಗ ಇವರೇ ಸಹಕಾರ ಕೊಟ್ಟು ಸ್ಟಾರ್ಟಿಂಗ್ ಇಂದ ಸಹಕಾರ ಕೊಟ್ಟು ಈಗ ಉದ್ಯಮಕ್ಕೆ ತೊಂದರೆ ಕೊಡ್ಲಿಕ್ಕೆ ಈ ತರ ಎಲ್ಲ ತುಮ್ಮಕ್ಕು ಮಾಡ್ತಿದ್ದಾರೆ. ನಾವು ಬೇರೆ ಅಂದ್ರೆ ಅಧಿಕೃತವಾಗಿ ಎಲ್ಲ ಪರ್ಮಿಷನ್ ತಗೊಂಡು ರೆಸಾರ್ಟ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿರೋದು. ಎಲ್ಲಾ ತರ ಪರ್ಮಿಷನ್ ತಗೊಂಡೆ ಮುಂದೆ ಹೊರಿಬೇಕಂತಾನು ನಮ್ದಿರೋದು. ಈಗ ಅವರು ಯಾಕೆ ಈ ತರ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಕಷ್ಟಗಳು ಹೋಗ್ಲಿ ಬಿಡಂತ ನಾವು ಸುಮ್ಮನೆ ಇದೀವಿ. ನಾವು ತುಂಬಾನೇ ಕಷ್ಟ ಅನುಭವಿಸಿದೀವಿ. ಬರ ಪ್ರವಾಸಿಗರಿಗೆ ಅಲ್ಲಿ ಅಡ್ಡ ಹಾಕಿ ತೊಂದರೆ ಕೊಟ್ಟಿದ್ದು ಇದೆ. ಇದರ ಬಗ್ಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದು ಸಹ ಇದೆ, 112ಗೆ. ಇದರ ದಾಖಲೆ ಕೂಡ ಇದೆ, ಕಾಲ್ ರೆಕಾರ್ಡಿಂಗ್ಸ್ ಕೂಡ ಇದೆ. ಈ ಪ್ರವಾಸಿಗರು ಬಂದವರು ಏನ್ರಿ ಇಷ್ಟು ಕಾಟ ಕೊಡ್ತಾರೆ, ಅಡ್ಡ ಹಾಕಿ ಕುಡಿದು ನಮಗೆಲ್ಲ ಗಲಾಟೆ ಮಾಡ್ತಾರೆ ಅಂತಿರೋದು ಇದೆ. ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರೋದು ಇದೆ ಪ್ರವಾಸಿಗರಿಗೆ. ನೋಡ್ರಿ, ಇದು ಒಂದು ಸಿವಿಲ್ ಕೇಸ್ ಇದ್ದಾಗ ನಾವು ರಿಕ್ವೆಸ್ಟ್ ಮಾಡೋದು ಕೋರ್ಟ್ ಹತ್ರ ಹೋಗ್ರಿ. ನಿಮ್ದು ಇಲ್ಲಲ್ಲ, ನಿಮ್ ಜಾಗದಲ್ಲಿ ಬಂದಿದೆ ಅಲ್ಲ, ಕೋರ್ಟ್ ಹತ್ರ ಹೋಗಿ ಕೋರ್ಟ್ ಹತ್ರ ಅದೇನು ಪರವಾಗಿದೆ ಅದು ಮಾಡ್ಕೊಂಡು ಬನ್ನಿ. ಇದನ್ನ ಕೋರ್ಟ್ ಅಲ್ಲಿ ಫೈಟ್ ಮಾಡಬೇಕು. ಸುಮ್ಮನೆ ಹೆಸರು ಕೆಡ್ಸೋದು ವಿಚಾರ ಇದು ಕುಮ್ಮಕ್ಕು ಮಾಡಬಾರ್ದು, ನಮ್ಮ ರಿಕ್ವೆಸ್ಟ್. ಆಮೇಲೆ ಇದು ಏನೇ ಇದ್ರು ಸಿವಿಲ್ ಮ್ಯಾಟರ್ ಅಲ್ಲಿ ಕೋರ್ಟ್ ಥ್ರೂ ಲೀಗಲಿ ಮಾಡ್ಕೊಳ್ರಿ. ಬರ ಪ್ರವಾಸಿಗರಿಗೆ ಅಡ್ಡ ಹಾಕಿ ತೊಂದರೆ ಕೊಡೋದು ನಮಗೆ ಇಷ್ಟ ಇಲ್ಲ. ಇದು ಈ ಮ್ಯಾಟರ್ ಕೊಟ್ಟಿದ್ದು ಕಾಲ್ ರೆಕಾರ್ಡಿಂಗ್ಸ್ ಇದೆ, ಪ್ರವಾಸಿಗರು ಹೇಳಿದ್ದು ಈ ವಿಚಾರ 112 ಅವರಿಗೆ ಕರೆ ಮಾಡಿ ಅದ್ರದ್ದು ಕಾಲ್ ದಾಖಲೆ ಇದೆ. ಪೊಲೀಸರು ಬಂದಿದ್ದು ಅಡ್ರೆಸ್ ಮಾಡಿದ ವಿಷಯ ಬಂದೇಲೋ ಹೌದು. ಪತ್ರಿಕೆ ಭವನ ಅವತ್ತು ಬರ್ಬೋದಾಗಿತ್ತಲ್ಲ, ಕಟ್ಟಿ ಪೂರ್ಣ ಆಗಿ ಎಲ್ಲ ನಡೆಸುವಂತ ಸಂದರ್ಭದಲ್ಲಿ ಬರುವಂತ ಉದ್ದೇಶ ಅಂದ್ರೆ ಸುಮ್ಮನೆ ಒಣ ಕಿರಿಕಿರಿ ಮಾಡ್ಬೇಕನ್ನೋದೇ ಅವ್ರ ಒಂದು ಉದ್ದೇಶ. ಅಂದ್ರೆ ಏನಾದ್ರು ಒಂದಿಷ್ಟು ರೊಕ್ಕ ಇಸ್ಕೊಳ್ಳೋಣ ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಏನಿಲ್ಲ. ಅದೇ ರೀತಿಯಿಂದ ಬರುವಂತ ಪ್ರವಾಸಿಗರಿಗೆ ಬಹಳ ಸಂತೋಷ. ಆಮೇಲೆ ರೋಡ್ ಸ್ಯಾಂಕ್ಷನ್ ಆಗಿರೋದು ಸರ್, ಒಬ್ಬ ಯಾವುದೇ ಪ್ರೈವೇಟ್ ಪರ್ಸನ್ ಸಿಟಿಸನ್ಗೆ ಅಂತ ಸರ್ಕಾರ ಯಾವತ್ತೂ ರೋಡ್ ಹಾಕಿ ಕೊಡಲ್ಲ. ಸಾರ್ವಜನಿಕ ಸರ್ಕಾರದ ಪಂಚಾಯತ್ ರೋಡ್ ಹಾಕಿದ್ದಾರೆ ಅಂದ್ರೆ ಅದು ಸಾರ್ವಜನಿಕ ಉಪಯೋಗಕ್ಕೆ ಹಾಕಿರ್ತಾರೆ. ಅದೇ ಸಾರ್ವಜನಿಕ ರೋಡ್ ನಮ್ಮ ಪ್ರಾಪರ್ಟಿ ನಿಮ್ಮ ರೆಸಾರ್ಟ್ಗಳಲ್ಲಿ ಎಣ್ಣೆನಾ? ಎಣ್ಣೆ ಪಂಚಾಯತಿಂದನೇ ನಮಗೆ ಕರೆಂಟ್ ಕಂಬಕ್ಕೆ ಮುಂಚೆ ಕಿರಿಕಿರಿ ಮಾಡಿದ್ರು. ಅದಕ್ಕಂತ ನಾವು ಮುಂಚೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸಾರ್ವಜನಿಕವಾಗಿ ಬೇಕಿತ್ತು ಕರೆಂಟ್ ಕಂಬ. ಅದಕ್ಕೂ ಅಡ್ಡ ಹಾಕಿದ್ರು. ಅಡ್ಡಕ್ಕೆಲ್ಲ ಇದು ಮಾಡೋದಕ್ಕೆ ಅವಾಗ ಏನ್ ಮಾಡಿದ್ವಿ, ವಿಡಿಯೋ ಹತ್ರ ಹೋದಾಗ ವಿಡಿಯೋನೇ ಬಂದ್ಕೊಟ್ಟಿದ್ದಾರೆ. ಇದು ಏನ್ ತಕರಾರು ಮಾಡ್ಲಂಗೆ ನೀವು ಮಾಡ್ಕೊಳ್ಳಿ ಅಂತಂದು ಪಂಚಾಯತಿಂದನೇ ನಮ್ಗೆ ಕೊಟ್ಟಿದ್ದಾರೆ. ರೋಡಲ್ಲೇ ಕಂಬಕ್ಕೆ ನಾವು ವೈರ್ ಹಾಕೊಂಡು ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಪ್ರತಿ ಸತಿ ಅಡ್ಡ ಬಂದು ನಮ್ಗೆ ಅಡ್ಡ ಹಾಕ್ತಿದ್ರು. ಹಂಗಾಗಿ ಲೀಗಲಿನೇ ಹೋಗೋಣ ಅಂತ ಲೀಗಲಿ ಜೆಸ್ಕಾಂ ಕಡೆಯಿಂದ ವರ್ಕ್ ವರ್ಕ್ ನಮಗಲ್ಲ, ಜೆಸ್ಕಾಂ ವರ್ಕರ್ಸಿಗೆ ಪೊಲೀಸ್ ಪ್ರೊಟೆಕ್ಷನ್ ಒದಗಿಸಿದ್ದಾರೆ. ಕೃಷ್ಣ